ಏನೋ ಡಿ ಗ್ಯಾಂಗ್ ಸೇರ್ಕೊಂಡು ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಂತಿಮ ಹಂತಕ್ಕೆ ಈ ಒಂದು ಪ್ರಕರಣದ ತನಿಖೆ ಬರ್ತಾ ಇದೆ. ಈ ಪ್ರಕರಣದ ಸಂಪೂರ್ಣ ತನಿಖೆ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಇದರ ಜೊತೆಗೆ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. 4000ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ತನಿಖೆ ಕೂಡ ಅಂತಿಮ ಹಂತಕ್ಕೆ ಬರ್ತಾ ಇದೆ. 2 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಖಾಕಿ ಪಡೆ ನಿರ್ಧಾರ ಮಾಡ್ತಾ ಇದೆ. ತನಿಖಾಧಿಕಾರಿಗಳು ತನಿಖೆಯನ್ನ ಒಂದು ಅಂತಿಮ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಇನ್ನು ಚಾರ್ಜ್ ಶೀಟ್ ತಯಾರಿಕೆಗೆ ಅಂತ ಕಾನೂನು ಸಲಹೆಗೂ ಕೂಡ ಖಾಕಿ ಪಡೆ ಮುಂದಾಗ್ತಾ ಇದೆ. ಯಾವ ಸೆಕ್ಷನ್ಗಳನ್ನು ಅಳವಡಿಕೆ ಮಾಡಬೇಕು, ಯಾವ ಸೆಕ್ಷನ್ಗಳನ್ನು ಇಲ್ಲಿ ಬಳಕೆ ಮಾಡಿಕೊಳ್ಬೇಕು, ಯಾವ ಸೆಕ್ಷನ್ಗಳನ್ನು ಅಳವಡಿಕೆ ಮಾಡಿದ್ರೆ ದರ್ಶನ್ ಅವರು ತಪ್ಪಿಸಿಕೊಳ್ಳುವಂತಹ ಚಾನ್ಸಸ್ಗಳು ಕಡಿಮೆ ಇದೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಾನೂನು ಸಲಹೆಯನ್ನ ಪಡೆದುಕೊಳ್ಳೋದಕ್ಕೆ ಅಂತ ಇದೀಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಚಾರ್ಜ್ ಶೀಟ್ ಮುಖ್ಯ ವಿಷಯ ಯಾವ ರೀತಿಯಾಗಿ ಇರಬೇಕು, ಯಾಕಂದ್ರೆ ಸಂಪೂರ್ಣ ತನಿಖೆ ಆಯ್ತಲ್ವೇ, ತನಿಖೆ ಆದ ಬಳಿಕ ಯಾರ್ಯಾರ ಮೇಲೆ ಏನೇನು ಆರೋಪ ಪಟ್ಟಿ ಸಲ್ಲಿಕೆ ಆಗ್ತಾ ಇದೆ, ಏನೇನು ಸಾಕ್ಷ್ಯಾಧಾರಗಳು ಲಭ್ಯ ಆಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮುಖ್ಯ ವಿಷಯಗಳು ಯಾವ ರೀತಿಯಾಗಿ ಇರಬೇಕು, ಪ್ರಮುಖವಾಗಿರುವಂತಹ ಹೈಲೈಟೆಡ್ ಅಂತ ನಾವೇನು ಹೇಳ್ತೀವಿ ಆ ಹೈಲೈಟೆಡ್ ವಿಷಯಗಳು ಯಾವ ರೀತಿಯಾಗಿ ಇರಬೇಕು, ಸೆಕ್ಷನ್ಗಳನ್ನು ಯಾವ ರೀತಿಯಾಗಿ ಅಳವಡಿಕೆ ಮಾಡಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ವಕೀಲರಿದ್ದಾರೆ ಅವರ ಜೊತೆಯಲ್ಲೂ ಕೂಡ ಸಲಹೆಗೆ ಮುಂದಾಗ್ತಾ ಇದ್ದಾರೆ. ಕಾನೂನು ಸಲಹೆ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಪ್ರಕರಣದಲ್ಲಿನ ಕೆಲವು ಸಾಕ್ಷಿಗಳ ಹೇಳಿಕೆ ಎಲ್ಲೆಲ್ಲಿ ಹಾಕಬೇಕು, ಡಿಜಿಟಲ್ ಎವಿಡೆನ್ಸ್ಗಳೇನು ಸಿಕ್ಕಿದಾವೆ ಆ ಡಿಜಿಟಲ್ ಎವಿಡೆನ್ಸ್ಗಳನ್ನು ಯಾವ ರೀತಿಯಾಗಿ ನಮೂದಿಸಬೇಕು, ಹೀಗೆ ಏನೆಲ್ಲ ಅಂಶಗಳಿದಾವೆ ಆ ಅಂಶಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಂತ ಒಂದು ಫೈನಲ್ ಟಚ್ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ್ರೆ ಯಾವ್ದ್ಯಾವುದು ಎಲ್ಲೆಲ್ಲಿ ಇರಬೇಕು. ಈಗ ಸಾಮಾನ್ಯವಾಗಿ ನಾವು ಒಂದು ಎಸ್ಸೆ ಬರಿಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಉತ್ತರವನ್ನು ಬರಿಬೇಕಾದ್ರೆ ಆ ಬಿಗಿನಿಂಗು ಅದೇ ರೀತಿಯಾಗಿ ಆ ಮಿಡ್ಲಲ್ಲಿ ಏನಿರಬೇಕು, ಅಂತ್ಯ ಯಾವ ರೀತಿಯಾಗಿ ಮಾಡಬೇಕು, ಇದೆಲ್ಲವನ್ನು ಕೂಡ ಡಿಸೈಡ್ ಮಾಡ್ತೀವಲ್ವಾ. ಅದೇ ರೀತಿಯಲ್ಲಿ ಒಂದು ಚಾರ್ಜ್ ಶೀಟು ನ್ಯಾಯಾಧೀಶರು ಯಾರಿರ್ತಾರೆ, ವಿಚಾರಣೆ ಮಾಡುವಂತಹ ನ್ಯಾಯಾಧೀಶರು, ಅವರಿಗೆ ಬಹಳಷ್ಟು ಈಸಿಯಾಗಿ ಅದು ಅರ್ಥ ಆಗಬೇಕು, ಸುಲಭವಾಗಿ ಅವರ ಗಮನಕ್ಕೆ ಅರ್ಥ ಆಗಬೇಕು, ಅವರಿಗೆ ಸುಲಭವಾಗಿ ಅದು ಗಮನಕ್ಕೆ ಹೋಗಬೇಕು. ಈ ರೀತಿಯಾಗಿ ಯಾವ ರೀತಿಯಾಗಿ ನಾವು ಅದನ್ನು ಅರೇಂಜ್ ಮಾಡಬಹುದು, ಯಾವ ಆರ್ಡರ್ನಲ್ಲಿ ನಾವು ಅದನ್ನು ಅರೇಂಜ್ ಮಾಡಬಹುದು, ಟೆಕ್ನಿಕಲ್ ಎವಿಡೆನ್ಸ್ ಆಗಿರಬಹುದು, ಹೇಳಿಕೆಗಳನ್ನು ಏನೆಲ್ಲ ನಾವು ದಾಖಲು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು, ಯಾರ್ಯಾರು ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ ಆ ಸಾಕ್ಷ್ಯಗಳ ಒಂದು ಹೇಳಿಕೆಗಳನ್ನು ಎಲ್ಲೆಲ್ಲಿ ದಾಖಲು ಮಾಡಬೇಕು, ಅದೇ ರೀತಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನೇನು ಲಭ್ಯ ಆಗಿದ್ದಾವೆ ಅದನ್ನು ಎಲ್ಲೆಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಇದೆಲ್ಲವನ್ನು ಕೂಡ ಕಾನೂನು ಸಲಹೆ ಪಡೆಯೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ.